ಡೀಸೆಲ್ ದರ ಏರಿಕೆ ಸೇರಿದಂತೆ ಒಟ್ಟು 4 ಬೇಡಿಕೆ ಮುಂದಿಟ್ಟು ಕಳೆದ 3 ದಿನದಿಂದ ಲಾರಿ ಮುಷ್ಕರ ನಡೆಯುತ್ತಿತ್ತು. ಆದರೆ ಸಾರಿಗೆ ಸಚಿವರ ಜೊತೆ ನಡೆದ ಇವತ್ತಿನ ಸಭೆ ಸಕ್ಸಸ್ ಆಗಿದೆ. ಈ ಮೂಲಕ ಲಾರಿ ಸ್ಟ್ರೈಕ್ಗೆ ಫುಲ್ ಸ್ಟಾಪ್ ಇಡಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಲಾರಿ ಮಾಲೀಕರ ಮುಷ್ಕರ ವಾಪಸ್, ಸಾರಿಗೆ ಸಚಿವರ ಸಂಧಾನ ಸಭೆ ಸಕ್ಸಸ್. ಡೀಸೆಲ್ ಹಾಗೂ ವಿವಿಧ ಬೆಲೆ ಏರಿಕೆ ಖಂಡಿಸಿ ಕರೆ ನೀಡಿದ್ದ ಲಾರಿ ಮುಷ್ಕರವನ್ನ ವಾಪಸ್ ಪಡೆಯಲಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆ ಸಕ್ಸಸ್ ಆಗಿದೆ. ವಿಧಾನಸೌಧದಲ್ಲಿ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಈ ವೇಳೆ 6 ಬೇಡಿಕೆಗಳನ್ನು ಸಚಿವರ ಮುಂದೆ ಲಾರಿ ಮಾಲೀಕರು ಪ್ರಸ್ತಾಪ ಮಾಡಿದ್ರು. ಇದರಲ್ಲಿ 4 ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದ ಹಿನ್ನೆಲೆ ರಾಜ್ಯದಲ್ಲಿ ಲಾರಿ ಮುಷ್ಕರವನ್ನ ವಾಪಸ್ ಪಡೆಯಲಾಗಿದೆ. ಸಭೆ ಬಳಿಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ರು. ಮೀಟಿಂಗ್ ನಲ್ಲಿ ಒಟ್ಟು 6 ಬೇಡಿಕೆಗಳನ್ನ ಇಟ್ಟಿದ್ರು. ಆನ್ಲೈನ್ ನಲ್ಲಿ ದಂಡ ಕಟ್ಟೋಕೆ ವ್ಯವಸ್ಥೆ ಮಾಡೋ ಬಗ್ಗೆ ಕೇಳಿದ್ರು. ಅದಕ್ಕೆ ಅಸ್ತು ಎಂದಿದ್ದೇವೆ. ಓಟಿಎಸ್ ಮಾದರಿ ದಂಡ ಪಾವತಿಗೆ ಅವಕಾಶ ಕಲ್ಪಿಸುವಂತೆ ಕೇಳಿದ್ದಾರೆ. ಅದನ್ನು ಸಿಎಂ ಗಮನಕ್ಕೆ ತರಲಿದ್ದೇವೆ. ಜೊತೆಗೆ ಟೋಲ್ ಸಂಗ್ರಹ ದುಪ್ಪಟ್ಟಿಗೆ ಕಡಿವಾಣ ಹಾಕುವ ಬಗ್ಗೆ ಕೇಳಿದ್ರು. ಈ ವಿಚಾರ ಸಿಎಂ ಗಮನಕ್ಕೆ ತರುತ್ತೇನೆ ಎಂದು ಭರವಸೆ ನೀಡಿದ್ದೇನೆ ಎಂದು ರಾಮಲಿಂಗಾರೆಡ್ಡಿ ಹೇಳಿದ್ರು. 6 ಬೇಡಿಕೆಯಲ್ಲಿ ಈಗ ಒಂದು ಬಾರ್ಡರ್ ಅಲ್ಲಿ ಚೆಕ್ ಪೋಸ್ಟ್ಗಳಿದೆ, ಅದನ್ನ ಬೇರೆ ಬೇರೆ ರಾಜ್ಯಗಳೆಲ್ಲ ತೆಗೆದಿದ್ದಾರೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲೂ ಕೂಡ ತೆಗೆದಿಲ್ಲ, ಎಲ್ಲೂ ಕೂಡ ತೆಗಿಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ರು. ಅದನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನೋದನ್ನ 3 ತಿಂಗಳಾದ್ಮೇಲೆ ಒಂದು ರಿಪೋರ್ಟ್ ಕೊಡ್ತಾರೆ. ಅದನ್ನು ಪರ್ಯಾಯವಾಗಿ ನಾವು ಮಾಡಬೇಕು ಅನ್ನೋದನ್ನ ಅವ್ರಿಗೆ ಹೇಳಿದ್ದೀನಿ. ಆಮೇಲೆ ಆನ್ಲೈನ್ ಅಲ್ಲಿ ಈ ಪೆನಾಲ್ಟಿ ಕಟ್ಟೋದು ಅದನ್ನ ಸಿಸ್ಟಮ್ ರೆಡಿ ಮಾಡಿ ಅಂತ ಹೇಳಿದ್ದೀನಿ. ಇದನ್ನು ಕೂಡ ಮಾಡ್ತೀವಿ. ಇನ್ನೊಂದು ಟೋಲ್ ಬಗ್ಗೆ ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ಬೇಡಿಕೆ ಈಡೇರಿಕೆಗೆ 3 ತಿಂಗಳ ಗಡುವು. ಬೇಡಿಕೆ ಈಡೇರಿಸದಿದ್ದರೆ ಹೋರಾಟದ ಎಚ್ಚರಿಕೆ. ಇನ್ನು ಸಾರಿಗೆ ಸಚಿವರ ಭರವಸೆ ಬಳಿಕ ಲಾರಿ ಮುಷ್ಕರವನ್ನ ವಾಪಸ್ ಪಡೆದಿದ್ದೇವೆ ಎಂದು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿದ್ದಾರೆ. ಗಡಿ ಭಾಗಗಳಲ್ಲಿ ಚೆಕ್ ಪೋಸ್ಟ್ ನಲ್ಲಿ ಸಮಸ್ಯೆ, ಡೀಸೆಲ್ ದರ ಯದ್ವಾತದ್ವಾ ಹಾಕಿದ್ದಾರೆ. ಪೊಲೀಸರ ಕಿರುಕುಳದ ಬಗ್ಗೆಯೂ ಮಾಹಿತಿ ನೀಡಿದ್ದೇವೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸುವುದಾಗಿ ತಿಳಿಸಿದ್ದಾರೆ. 3 ತಿಂಗಳೊಳಗೆ ಭರವಸೆ ಈಡೇರದಿದ್ರೆ ಮತ್ತೆ ಹೋರಾಟ ಮಾಡುವುದಾಗಿ ಲಾರಿ ಮಾಲೀಕರ ಸಂಘ ಎಚ್ಚರಿಕೆ ನೀಡಿದ್ದಾರೆ. ಹಲವಾರು ಬೇಡಿಕೆ, ಒಂದು 4 ಬೇಡಿಕೆ ಇತ್ತು. ಬಾರ್ಡರ್ ಚೆಕ್ ಪೋಸ್ಟ್ ಕೂಡಲೇ 3 ತಿಂಗಳ ಒಳಗಡೆ ಅದನ್ನ ಸ್ಟಡಿ ಮಾಡಿ ಯಾವ ತರ ಸಿಸ್ಟಮ್ ನ ಅಡಾಪ್ಟ್ ಮಾಡಬೇಕು ಹಂಗಂಬ ಸಬ್ಜೆಕ್ಟ್ ನ ಹೇಳಿದ್ದಾರೆ. ಅದರಿಂದ ನಾವು ಬಹಳ ದೊಡ್ಡ ಸಂತೋಷ ಆಗಿದೆ. ಈ ರೇಟ್ ಫಿಕ್ಸೇಷನ್ ಆಫ್ ರೇಟ್ ಬಂದ್ಬಿಟ್ರೆ ಇಲ್ಲಿನೂ ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಮಗೆ ಬಹಳ ದೊಡ್ಡ ಸಂತೋಷ ಆಗಿದೆ. ಈ ಎಫ್ಸಿದು ಗಾಡಿ ಉಳಿದು ಬಹಳ ದೊಡ್ಡ ಹಿಂಸೆ ಇತ್ತು ನಮಗೆ. ಅದರಿಂದ ಸುಮಾರು 60 ಕಿಲೋಮೀಟರ್ 70 ಕಿಲೋಮೀಟರ್ ಬೆಳಿಗ್ಗೆ ಬರೋದು ಸಾಯಂಕಾಲ ಹೋಗೋದು ಟ್ರಾಫಿಕ್ ಅಲ್ಲಿ ಇತ್ತು. ಅದು ಅನುಕೂಲ ಮಾಡಿಕೊಟ್ಟಿದ್ದಾರೆ. DSA ಕೇಸ್ನ ಕೂಡ ಅವರು 50% ಹೆಂಗನ ಮಾಡ್ಬೇಕು ಅಂತ ಹೇಳಿದ್ವಿ. ಅದು ಮಾಡಿ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆ 3 ದಿನಗಳಿಂದ ನಡೆದ ಲಾರಿ ಮುಷ್ಕರ ಅಧಿಕೃತವಾಗಿ ವಾಪಸ್ ಪಡೆದಿದ್ದು, ನಾಳೆಯಿಂದ ಲಾರಿಗಳು ರಸ್ತೆಗಿಳಿಯಲಿವೆ. ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆ ಆಗುವುದಿಲ್ಲ. 3 ತಿಂಗಳಲ್ಲಿ ಸರ್ಕಾರ ಇವರ ಬೇಡಿಕೆಗಳನ್ನ ಈಡೇರಿಸುತ್ತಾ ಕಾದು ನೋಡಬೇಕಿದೆ. ಪವಿತ್ರ ಕಡ್ತಲ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.